ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ವಿಶ್ವಧಾರೆ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ಬೀದರ್ ನಗರದ ಅಮ್ಲಾಪುರ್ ಬಡಾವಣೆಯ ಸರ್ವೆ ನಂಬರ್ 71ರಲ್ಲಿ ಇರುವ 4 ಎಕರೆ 11 ಗುಂಟೆ ರುದ್ರಭೂಮಿ ಕಬ್ಬಳಿಕೆ ಮಾಡಲು ಯತ್ನ ನಡೆಯುತ್ತಿದೆ ಎಂದು ಸ್ಥಳೀಯ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಸ್ಥರ ಹೇಳಿಕೆಯ ಪ್ರಕಾರ ಈ ಜಾಗವು ದಲಿತ ಹೊಲೆಯ ಸಮುದಾಯಕ್ಕೆ ಸೇರಿದ ಸರ್ಕಾರಿ ಭೂಮಿ. ಅಂಬಾದಾಸ್ ತುಕ್ಕಪ್ಪ ಸೈನಿಯವರು ಅದನ್ನು ಕಬ್ಬಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಎನ್ನಲಾಗಿದೆ. ಈ ಜಮೀನಿಗೆ ಸಂಬಂಧಿಸಿದಂತೆ ಕಾನೂನುಬದ್ಧ ದಾಖಲೆಗಳು ಯಾರ ಬಳಿ ಇದ್ದರೂ ಸಾರ್ವಜನಿಕವಾಗಿ ತೋರಿಸಲಿ. ದಾಖಲೆಗಳು ಸಾಬೀತಾದರೆ ನಾವು ನಮ್ಮ ಹೋರಾಟವನ್ನು ಕೈಬಿಡುತ್ತೇವೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಇನ್ನು ಸರ್ವೆ ನಂಬರ್ 21ರಲ್ಲಿ ಅಂಬಾದಾಸ್ ತುಕ್ಕಪ್ಪ ಸೈನಿ ಅವರಿಗೆ ಸೇರಿದಷ್ಟು ಭೂಮಿಯನ್ನು ಅವರು ಈಗಾಗಲೇ ಇತರರಿಗೆ ಮಾರಾಟ ಮಾಡಿದ್ದಾರೆ. ಆದರೂ ಹಣದ ಆಸೆಯಿಂದ ಈಗ ರುದ್ರಭೂಮಿಯ ಮೇಲೆ ಹಕ್ಕು ಸಾಧಿಸಲು ಯತ್ನಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಕಂದಾಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಸೂಕ್ತ ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಬೇಕು. ನಮ್ಮ ಪೂರ್ವಜರಿಗೆ ಸುಮಾರು ನಾವು 200 ವರ್ಷಗಳಿಂದ ಇದೇ ರುದ್ರಭೂಮಿಯಲ್ಲಿ ಮಣ್ಣು ಮಾಡಿದ್ದೇವೆಂದು ಹೇಳಿದ್ದಾರೆ. ಹೆಣ್ಮಕ್ಳು ಕೂತಕ್ಕ ಪಾಣಿ ಅದ ಅದು ಇಲ್ಲೇ ಹಿಡಿದ್ವಿ. ಅವ್ರು ಒಂದು ಪಾಣಿ ಇತ್ತು, ಅವ್ರು ಇದನ್ನ ಭೂಮಿ ಮಾಡ್ಕೊಂಡ್ರು. ನಾರ್ಮಲ್ ಇದೇ ಪಾಣಿ ಅವ್ರ ಪೇಪರ್ ಕಡಿ ಪೂರ ಇಲ್ಲೇ ಹಿಡಿದು ಪೂರ ರೋಡೇ ಇಲ್ಲ. ನಂಬರ್ 110 ಫ್ಲಾಟ್ ಅವ. ಸುಮ್ಮನೆ ಹಂಗೆ ರೇನಿಂಗ್ ಪ್ರಾಕ್ಟೀಸ್ ಸುಮ್ಮನೆ ಅಂದಾಜ ಇವೆಲ್ಲ ಯಾರಿಗೆ ಫೋನ್ ಒಂದು ತೋರಿಸ್ಕೊಟ್ಟು ಬಂದೇವಲ್ಲ. ಸರ್ವೆ ನಂಬರ್ 71 ಅವ್ರಿಗೆ ಗ್ರ್ಯಾಂಡ್ ಆಗಿದೆ. ಅಲ್ಲಿ ಪೂರ ಅಲ್ಲಿ ಮಾರ್ಯಾಕ್ಯಾರ. ಅಲ್ಲಿ ಮಾರಿ ಮತ್ತೆ ಈ ಮನೆ ಹಿಡ್ಕೊಂಡು ಪೂರ ಹಿಂಗೆ ಮಾಡ್ಯಾರ. ಅದು ಮಾಡ್ಯಾರ ಮಾರ್ಯಾರ. ಮಾರಿ ಈಗ ಸಮ್ಯಕವಾಣಿ ನ್ಯೂಸ್ ಪೇಪರ್ ಗೌರಿ ಅವರಿಗೆ ಮತ್ತು ಯೂಟ್ಯೂಬ್ ಚಾನಲ್ ನರ್ಸಿಂಗ್ ಸಾಮ್ರಾಟ ಮತ್ತು ರಾಮು ಇವ್ರು ಮೂಗರ ಹೆಸರೇ ತಗೋತಾರವ. ಮೂಗರ ಹೆಸರು ಯಾರೋ ವೈಯಕ್ತಿಕ ಅವ್ರ ಮನೆಗೆ ಬೇಕಾಗಿಲ್ಲ. ಪೂರ ಎಲ್ಲ ಸಮಾಜ ಕಡೆಯಿಂದಾಗಿ ಏನೋ ಎಲ್ಲರ ಕಡೆ ಎಲ್ಲರ ಮುಂದೆ ಕೇಳಿದ. ಅವ್ರ ಮುಂಗಾರೆ ಅಂತ ಕೇಳಿಲ್ಲ. ಚಂದ್ರಕಾಂತ್ ಹೊಸಮನಿ ಅವ್ರ ಹೆಸರು ಹೇಳೋಣ. ಅವರೇ ಅಂತ ಯಾರು ಭೀ ಕೇಳಿಲ್ಲ. ಎಲ್ಲರಿಗೆ ಸಮಾಜಕ್ಕೆ ಬೇಕು, ಎಲ್ಲರಿಗೆ ಮಾಡಕ್ಕೆ ಬೇಕು. ಅಷ್ಟು ಜನ ಪೂರ ಊರಲ್ಲಿ ಎಲ್ಲರೂ ಒಟ್ಟಾಗಿ ಎಲ್ಲರೂ ಕುಂತು ಮನೆ ಕಡಿಮೆ ಯೂಸ್ ಮಾಡಿ ಪೂರ ಅಲ್ಲಿದ್ದೀನಿ ಮೂಲ ಹಾಕಿದ್ವಿ. ಪೂಲೆಲ್ಲ ಉಳಿಸಕ್ಕೆಲ್ಲ ಮತ್ತೆ ಈಗ ಮೇಳೆಗೂ ನಾವು ಕೂಡ ಏನು ಹೇಳ್ತಾರೆ ಅಂದ್ರೆ ಎಲ್ಲರೂ ಬಲ್ಲಿ ರೊಕ್ಕ ವಸೂಲು ಮಾಡಿ ತುಕಾರಾಮ್ ಗೌರಿ ಸ್ಟ್ರೈಕ್ ಹಾಕಿ ಫಾರೆಸ್ಟ್ ಮುಂದೆ ಬೇಕಾದ ಇನ್ನೊಬ್ಬರಿಗೆ ಬ್ಲ್ಯಾಕ್ ಮೇಲ್ ಮಾಡತ್ತಾರ, ದುಡ್ಡು ತಗೊಳತ್ತಾರ. ಯಾರ ಮೇಲೆ ತಗೊಂಡ್ರ ಯಾರ ಮೇಲೆ ತಗೊಂಡ್ರ ಒಂದು ಪ್ರೂಫ್ ಮಾಡಿ ತೋರಿಸ್ರಿ. ಅಥವಾ ಇಲ್ಲಿ ಇದ್ದಿನ ಜನಗಳು ಪೂರ ಈ ಸ್ಟ್ರೈಕ್ ಮಾಡಿದಾಗ ಎಲ್ಲಿ ಫಾರೆಸ್ಟ್ ಆಫೀಸ್ ಸ್ಟ್ರೈಕ್ ಮಾಡಿದಾಗ ಯಾರ ಒಂದು 100 ರೂಪಾಯಿ ತಂದು ಒಂದು 1,000 ರೂಪಾಯಿ 2,000 ರೂಪಾಯಿ ತಂದು ತುಕಾರಾಮ್ ಗೌರಿ ಕೊಟ್ರ, ರಾಮು ಕೊಟ್ರ, ಸಾಮ್ರಾಟು ಕೊಟ್ರ, ನಾನು ಕೊಟ್ರ, ಮತ್ತೆ ಊರಾಗ ಮತ್ತೆ ಯಾರಿಗೆ ಭೀ ಕೊಟ್ರ ಅಂದ್ರ ಒಬ್ರು ಬಂದು ಈಗ ಅವ್ರ ಮೇಡಿಯಾ ಹೆಂಗೆ ಹೇಳಲ್ಲ ಆ ಟೈಪ್ ಮತ್ತೆ ಅವ್ರು ಭೀ ಬಂದು ಹೇಳಲ್ರ ನಾವು ಕೊಟ್ಟಿದ್ದಪ್ಪ ರೊಕ್ಕ ಇವ್ರಿಗೆ ಕೊಟ್ಟಿದ್ದು ಬಂದು ತುಕಾರಾಮ್ ಗೌರಿ ಒಯ್ದು ಸ್ಟ್ರೈಕ್ ಮಾಡ್ರ ಫಾರೆಸ್ಟ್ ಆಫೀಸ್ ಬಲ್ಲ ಪ್ರೂಫ್ ಮಾಡಬೇಕು. ಸುಮ್ಮನೆ ಇರ್ಲ ಸರ್ಲಾರದೇನೆ ಅವ್ರದ್ದೊಂದು ಚಾನಲ್ ಸಮ್ಯಕವಾಣಿ ನ್ಯೂಸ್ ಚಾನಲ್ ಅವ್ರ ಪೇಪರ್ನೂ ಇದೆ. ಅವ್ರಿಗೆ ಸುಮ್ಮನೆ ಬದಲಾ ಮಾಡತ್ತಾನ, ವೈಯಕ್ತಿಕವಾಗಿ ಬದಲಾ ಮಾಡತ್ತಾನ. ಅವ್ರದ್ದು ಏನು ಈ ಥರ ಕೈವಾಡ ಯಾರ್ದು ಏನಿಲ್ಲ. ಊರ್ಸ್ ಕಡೆಯಿಂದ ಎಲ್ಲರೂ ಕೂತು ಇದು ಮಾಡಿದ ಸರ್. ಮತ್ತೆ ಅದು ಏನಿಲ್ಲ. ನನ್ನ ಹೆಸರು ಅಂಬೇಡ್ಕರ್ ಸಾಗರ್ ಅದ ಮೇಡಮ್. ವೀರ ಕನ್ನಡಿಗ ಸೇನೆ ರಾಜ್ಯಾಧ್ಯಕ್ಷರು ಸುಬ್ಬಣ್ಣ ಕರ್ಕನಳ್ಳಿ ಅವ್ರ ರಾಜ್ಯಾಧ್ಯಕ್ಷರು. ಅವ್ರ ಸಂಘಟನೆದಲ್ಲಿ ಇವರು ಜಿಲ್ಲಾ ಉಪಾಧ್ಯಕ್ಷರು ಇದಾನ ಅಂಬಾದಾಸ್. ಆ ರಾಜ್ಯಾಧ್ಯಕ್ಷರಿಗೆ ನಾವು ಊರ್ ಮಂದಿ ಎಲ್ಲ ಹೋಗಿ ಕುಂತ ಹೇಳಿದೆವು, ನೋಡಪ್ಪ ನಮ್ಮ ಸಮಾಜ ಊರ್ದ ಸಮಸ್ಯೆ ಅದ, ನೀ ಇದ್ರಾಗ ಬರಬೇಡ. ಮತ್ತೆ ಏನ್ ಬಿ ಹೆಲ್ಪ್ ಮಾಡಾಗಿದ್ರು ಅವ್ರವ್ರ ವೈಯಕ್ತಿಕ ಆದ್ರೂ ಮಾಡ್ಕೊ, ಈ ಸಮಾಜ ಕಡೆಯಿಂದ ನೀ ಬರಬೇಡ ಅಂತ ಹೇಳಿದ್ರು ಕೂಡ ಅವ್ನು ಲೆಟರ್ ಪ್ಯಾಡ್ ಯೂಸ್ ಮಾಡಿ ಅವನೇ ಬ್ಲ್ಯಾಕ್ ಮೇಲ್ ನಮ್ಮ ಊರಾಗ ಜಗಳ ಹಸ್ಲತ್ತಾನ ಸುಬ್ಬಣ್ಣ ಕರ್ಕನಳ್ಳಿ. ಮಾರುತಿ ಬದ್ದಿಯವ್ರ ಬಲ್ ಬಿ ಹೋದೆವು ಸರ್. ಮಾರುತಿ ಬದ್ದಿಯವ್ರ ಬಲ್ ಹೋಗಿದ್ದೆವು. ಸುಬ್ಬಣ್ಣ ಕರ್ಕಳಿ ಕರೆದಿದ್ರು.
ಸುಬ್ಬಣ್ಣ ಕರ್ಕಣಿ ಮತ್ತೆ ಗೊತ್ತ ತಹಸೀಲ್ದಾರ್ ಬಂದಿದ್ದ ದಿವಸ ಮಾರುತಿ ಬಂದ ಸರ್ ನಾವು ಬಿ ಹೋಗಾರ ನೀವು ಬರ ಅಂತಂದ್ರೆ ಸುಬ್ಬಣ್ಣ ಕರ್ಕಣಿ ಮತ್ತೆ ರಿಟರ್ನ್ ಬಂದಿಲ್ಲ ಅಲ್ಲಿ. ಇಷ್ಟೆಲ್ಲ ಹಳೆ ಜಮೀನು ಸರ್. ಅದು ಬಿ ಮಾರಕ್ಯಾರ ಮತ್ತೆ ಇಲ್ಲಿ ಹಿಡ್ಕೊಂಡು ಮತ್ತೆ ಇಷ್ಟು ಬಿ ಮಾರಕ್ಯಾರ. ಅವ್ರಿಗೇನು 4 ಎಕರೆ 38 ಗುಂಟ ಜಮೀನ್ ಗ್ರಾಂಟ್ ಆಗಿತ್ತಲ್ಲ ಸರ್, ಈಗ ತೋರ್ಸಿದವ್ ನೋಡ್ರಿ 118 ಮನೆಗಳು ಅವು ಮಾರ್ಯಾಕ್ಯಾರ. ಅದು ಇಲ್ದೇನೆ ಇಲ್ಲಿ ಹಿಡ್ಕೊಂಡು ಪೂರ ಇಲ್ಲಿ ಒಂದ್ ಇಲ್ಲ ಅಂದ್ರೆ 40-50 ಪ್ಲಾಟ್ಸ್ ಇಲ್ಲಿ ಮಾರ್ಯಾಕ್ಯಾರ. ಟೋಟಲ್ ಅವ್ರಿಗೆ ಎಷ್ಟು ಗ್ರಾಂಟ್ ಆಗಿದೆ ಅಪ್ರೂವಲ್ ಆಗಿದೆ ಅವ್ರು ಮಾರ್ಯಾರ. ಈಗ ಸ್ಮಶಾನ ಭೂಮಿ ಎಲ್ಲರೂ ಸಮಸ್ಯೆ ಇದೆ. ಇದು ಇಡೀ ನಮ್ಮ ಸಮಾಜ, ಇಡೀ ಅಮಲಾಪುರದಾಗ ಅವ್ರಿಗೆ ಮನೆಗೆ ಸತ್ತರು ಹುಳ ಕೊಡ್ತೀರಿ. ಅವ್ರ ಅಣ್ಣಗೆ ಒಳ್ಳೆ ಒಳ್ಳೆಯಾರ, ಅವ್ರ ಅವ್ವಪ್ಪಗೆ ಒಳ್ಳೆ ಒಳ್ಳೆಯಾರ ಬರ್ತಾರ. ಅವ್ರಿಗೆ ಬೀಳಾಗ ಬರ್ತಾವ, ಸಮಾಜ ಇದ್ಮ್ಯಾಗ ಬರ್ತಾರ. ಅವ್ನಿಗೆ ಬರ್ಗುಡಲ್ಲ ಅಂತ ಹೇಳಾರ ಹಂಗೆ ಎಲ್ಲ ಇದ್ದೇವ್ರಿ ಸರ್. ಆಗಿನ ಜಮಾನದಾಗ ನಾವು ಪೈಲೆ ಹಿಡಿದು ಇದು ಜಾಗ ಕುಣಿಗೇರಿ ಜಾಗ ನಮಗೆ ಇತ್ತು. ಅದು ನಾವೇನದಂತಂದ್ರೆ ಈಗ ನಮಗೆ ಬೇಕೇ ಬೇಕಂತಂದು ಆಗ ಹಿಡಿದು ಪೈಲೆ ನಮ್ಮಮ್ಮ ನಮ್ಮ ಮುತ್ತೆಗಾಯಲ್ಲಿ ಮಣ್ಣು ಮಾಡಿನ ಮಾತೇ ಇತ್ತು. ಅದರಲ್ಲಿಂದ ಹಿಡಿದು ನಾವು ಇಲ್ಲೇ ಮಾಡ್ಕೊತಾನೆ ಹೋಗಿದ್ದೆವು. ಈಗ ಅವಾಗ ಬೇಕು ನನಗೆ ಮನೆಗಳು ಮಾರೋದು, ಪಿಲಾಟ್ಗಳು ಮಾರೋದು, ಅವು ಮಾರೋದು ಅವೆಲ್ಲ ಅವರೆಲ್ಲ ಹಂಗೆ ಮಾಡತ್ತಾರ. ನಮಗೆ ಇಲ್ಲ, ನಮ್ಮ ಕುಣಿಗೇರಿ ಜಾಗ ಬೇಕೇ ಬೇಕು. ಹಾಂ, ಬೇಕೇ ಬೇಕು, ಇದಿಟ್ಟು ಬೇಕೇ ಬೇಕು ನಮಗೆ. ನಿಮ್ಗೇನೇನು ಪಿಲಾಟ್ ಕಟ್ಲಾಕ ಹೇಳತ್ತಿಲ್ಲ, ನಾವೇನು ಮನೆ ಕಟ್ಲಾಕ ಹೇಳತ್ತಿಲ್ಲ. ನಾವು ಗರೀಬರು ಇದ್ದಿದ್ದೆವು. ಈಗ ತಂದು ಎಲ್ಲದ ಗರೀಬರಿಗೆ ತಂದು ಮಣ್ಣು ಮಾಡ್ಬೇಕಂದ್ರೆ ಎಲ್ಲಿಂದ ಮಣ್ಣು ಮಾಡ್ಬೇಕು ಜಾಗ ಇಲ್ಲ. ಯಾವ್ರಿಗೆ ಹೋಗಾರಿ? ಬೇರೆ ಊರಿಗೆ ಹೋಗಾರೆ ನಾವು ಸತ್ತರ ಹೆಣ ತಗೊಂಡು. ಈಗ ಅವ್ನಿಗೆ ಪಿಲಾಟಿಗೆ ಜಾಗ ಕೊಟ್ಟು ನಾವು ಇದು ಮಾಡ್ಕೊಂಡು ನೀವೆಲ್ಲ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ತಿಂದಿರಿ. ಅದೆಲ್ಲ ನಾವೇನು ಕೇಳಿದೇವೆ ಏನಾಗ ಇದ್ದಿಂದ ಕಿದಿರ್ತು ಭೂಮಿ. ಹಾಂ, ಈಗ ನಮ್ಗೆ ಜಾಗರೇ ಇಲ್ಲ. ಏನ್ರಿ ಕೇಳತ್ತಾರ? ಅಂಬಿದಾಸ್ ಕೇಳತ್ತಾನ. ಮತ್ತೆ ಜಾಗ ನಮಗೆ ಬೇಕಂತ. ನಮ್ಮ ಜಾಗದ ನಾವು ಹೊಡೆದು ಬೆಳಿ ಬಿತ್ತೇನಂತ. ಯಾಕಂದ್ರೆ ಬಿತ್ತಿ ಬೆಳೆಸಿ ರಾಶಿ ಅದು ತೋರ್ಕೊಂಡು ಮನೆಗೆ ಹೋಗಿ ತುಂಬ್ಕೊಂಡನಂತ. ಅದ ಕಡೆ ನಮ್ಮ ಜಾಗ ಅದಂತ್ರಿ ಇದು. ಮತ್ತೆಲ್ಲ ಕೊಡ್ತೀರಿ? ಯಾರು ಕೊಡಲ್ಲ ಸರ್. ನಾವು ಸರ್ಕಾರಿ ಜಮೀನು ಅದ. ಏನು ಅಪ್ಪ ಮನುಷ್ಯಂದ ಜಮೀನು ಕಳಿಸಿಂದ ಅದಾನ? ಏನು ಕಳಿಸಿಂದ ಪರ್ಪೆಟ್ಟಿ ಏನಾರದ? ನಮ್ಮ ಜಾಗದಾಗ ಇಲ್ಲ, ನಾವು ಮೆಂಬರಿಂದ ಕಟ್ಟಿಂದ ಅದ. ನಾವು ಮೆಂಬರಿಂದ ಕಟ್ಟಿಂದ ನಮ್ಗೆ ನೀರು ಬೇಕು, ಕೈಕಲ್ ತೊಳ್ಕಲ್ಕ ಅಂತ ಹೇಳಿ ಕಟ್ಟಿನ ಮಾತದ. ಟಾಕಿರ ಎಲ್ಲರೂ ಕುಂತ ಹಾಕ್ತಿದ್ದರಿ. ಮೆಂಬರ್ ಆಗಿ ಮುಸ್ಲಿಮ್ದವ್ರಿಗೆ ಭಾಯಿ ಅದ. ನಮಗೆ ಟಾಕಿ ಬೇಕಂತ ಹೇಳಿ ಟಾಕಿ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೇವೆ ನಾವು. ಏನ್ ಮನೇಲಿಂದ ರೊಕ್ಕ ತಂದು ಹಾಕಿನವ ಗೆದ್ದ ಮೆಂಬರ್ ಅದನ್ನು ಎಲ್ಲ ಅದನ್ನು. ಈಗ ಟಾಕಿ ಹಾಕೋಣ, ಈಗ ನಾನೇ ಹಾಕಿಸಿದೆ ಅಂದ್ರೆ ಅವ್ನ ಮನೆಗೆ ಯಮ್ನ ಬಾಯಿ ಅದ್ರಿ. ಆಯ್ತು, ಇದು ಜಾಗ ಗೌಟನ್ ಅದ ಅಂತ ಹೇಳಿ ಎಲ್ಲರ ಸಲುವಾಗಿ ಕೇಳಿಂದ ಅದ ರೀ ಮೇಡಮ್. ಮತ್ತು ಈಗ ನನ್ನ ಜಾಗ ಅದ, ನನ್ನ ಹೊಲ ಅದ, ನನ್ನ ಮನೆ ಇಲ್ಲೇ ಕಟ್ಕೋತೆ ಮಾಡ್ಕೋತೆ ಅಂಥೇಳಿ ನಮ್ಮ ಸರಿ ಎಲ್ಲ ನಮ್ಮ ಪಬ್ಲಿಕ್ ಏಟದ ಎಸಿದವರು ಅವ್ರು ಸರಿ ಎಲ್ಲ ಜಗಳ ಹಿಡ್ದು ನಮ್ಮ ಮಕ್ಳಿಗೆ ಹೊಡೆದನು, ನಮ್ಮ ಮಗನಿಗೆ ಹೊಡೆದನು, ಇಬ್ಬರು ಮೂಗರಿಗೆ ಹೊಡೆದು ಈಗ ಅಲ್ಲಿಗೆ ಇಲ್ಲಿಗೆ ಹೋಯ್ತೆ ಅಂಥೇಳಿ ಹೋಗ್ಲತ್ತಾನ ರೀ. ಈಗ ಎಲ್ಲರ ಸಲುವಾಗಿ ಇದು ಜಾಗ ಬೇಕಲ್ಲ. ಅವ ಸತ್ರ ಅವ್ನ ಮನೆಗೆ ಸತ್ರ ಯಾರು ಎಲ್ಲಿ ಜಾಗ ಹೋಳ್ತಾನವ? ಈಗ ಅವನದೇ ಮಾತು ತಗೋರಿ. ಈಗ ಅವ ಜಾಗ ಬೇಕಂದನ ಅಂದ್ರೆ ಈಗ ನಮ್ಮ ಕಡೆಗೆ ಈ ಜಾಗ ಭೀ ಆಯ್ತು ಅನ್ಕೋರಿ. ಆ ಖಾನ್ದಾನಕ್ಕೆ ಪೂರ ಇಲ್ಲಿ ನಾವು ಹುಳ್ಗುಡಲ್ಲಪ್ಪಲೇ ಇದ್ದೇವೆ. ಹಿಂಗೆಲ್ಲ ಮಾಡಿ ಈಗ ಸತ್ತೂರು ಕೆಟ್ರಿ ಅಲ್ಲಿ ಹಣ ತೊಗೊಂಡು ಯಾವ ಊರಿಗೆ ಹೋಗ್ಬೇಕು ರೀ ಮೇಡಮ್? ನಾವು ಗೆದ್ದಬೇಕು. ಎಸಿ ಮಂದಿ ಸರಿ, ಅವ್ನು ಸರಿ, ಇವ್ನು ಸರಿ, ನಾವೆಲ್ಲ ಜಗಳಾಡಿ ಈಗ ನಮ್ಮ ತೊಗೊಂಡು ಅವ್ರಿಗೆ ಬದಲ ಮಾಡ್ತಾನ. ನಮ್ಮ ಮಗ ರಾಮೋಹರ ಅವ್ರಿಗೆ ಬದಲ ಮಾಡ್ತಾನ. ಇವೆಲ್ಲ ಯಾರ ಸಲುವಾಗಿ ಏನು ಅವ್ರ ಮನೆ ಕಟ್ಕೊಲತ್ತಾರ? ಏನು ಯಾರಿಗಾರ ಖರ್ದಿಗೆ ಮಾರ್ಲತ್ತಾರ? ಏನದ ಇದು? ಈಗ 10 ಪೈಕಿ ಬಂದು 10 ಪೈಕಿ ಅಳ್ಕೊಂಡು ಹೋಗ್ಲತ್ತಾರ, ಮಾಡತ್ತಾರ. ಗೌರ್ಮೆಂಟ್ ಏನು ಮಾಡತ್ತದ? ಇದೆ ಅವ್ನ ಅಪ್ಪನ ಮನೆ ಜಾಗನ ಇದು. ಗೋರ್ಮೆಂಟ್ ಜಾಗದ ಗೋರ್ಮೆಂಟ್ ಲಾಡಿಸ್ಲತ್ತಾರ. ಇವತ್ತವ ನನಗೆ ಅದು ಬೇಕು ಇದು ಬೇಕು, ಈಟೆಲ್ಲ ನಂದೇ, ಕುಣಗೇರಿ ಪೂರ ನಂದೇ ಜಾಗದ, ನಮ್ಮ ಅಪ್ಪ ಹೊಡೆದು ಸಿಕ್ಕೇನ ಅಂಥೇಳಿ ಗಳಿಸಿಕ್ಕೇನವ. ಅವನಪ್ಪ ಗಳಿಸಿನೊಟ್ಟು ಜಾಗ ತಗೊಂಡಾನ, ಅಲ್ಲಿ ಮಾರ್ಕೊಂಡಾನು. ಈಗ ಒಂದು ಪ್ಲೇಟ್ ಅಂದ್ರೆ ಇಕ್ಕಿಲ್ರಿ, ಪೂರ ಆ ಕಡೆಯಿಂದ ಹಿಡಿದು ಈ ಕಡೆ ತಕ ಮಾರ್ಕೊಂಡಾನು. ಏನು ಹಂಗಿನ ಮಾರ್ಕೊಲತ್ತಿದ್ದೇವ ತಗೊಂಡಿಲ್ಲಿ? ಎಲ್ಲರ ಸಲುವಾಗಿ ಎಲ್ಲ ಸತ್ತರು ಕೆಟ್ಟರು ಎಲ್ಲ ಚಂದ ಆಯ್ತದ ಅಂಥೇಳಿ ಎಲ್ಲ ಈ ಮುರಿಬಿದ್ದು ಪಟ್ಟಿ ಎಲ್ಲ ಮನೆಗೆ 2-5 ವಸೂಲು ಮಾಡಿ ಖರ್ಚು ಮಾಡ್ತಿದ್ದೆವು. ಏನು ಅವ್ನ ಮನೇದು ಕುಳ್ಳತನ ಆ ಟಾಕಿ ಅವ್ನ ಮನೇದು ಕಟ್ಟೆನ, ಈ ಕಂಬ ಹುಳಕ್ಕೆ ಅವ್ನ ಮನೆ ರೊಕ್ಕ ಕೊಟ್ಟನವ. ನಾವು ಈಟೆಲ್ಲ ವಸೂಲು ಮಾಡಿ ರೊಕ್ಕ ತೆಗೆದು ಮಾಡಿ ಈ ಕಂಬ ಹುಳಕ್ಕೆ ಹಚ್ಚಿದೆವು. ಕಂಬ ಹುಳ್ದವ್ರಿಗೆ ಕೂಲಿ ಕೊಟ್ಟಿದ್ದೆವು. ಯಾಕೇನ್ರಿ ಅವ್ರು ಪೂರ ಮನೆಯವರೆಲ್ಲ ಬಂದು ಮುರಿದಾಕ್ಯಾನ. ದಾಂಡ್ರಿಗೆ ಮಾಡ್ತಾರ ಅವ್ರು. ಜನಸಂಖ್ಯೆ ಹೆಚ್ಚಿಗೆ ದಾಂಡ್ರಿ. ಈಗ ಅಲ್ಲಿ ತಕ ಮುಸ್ಲಿಮ್ದವ್ರು ಹುಳಿರಿ. ಇವು ಏನು ಹುಳಿದೀವಲ್ಲ ನಾವು, ಇವು ಕಂಬ ಒಲ್ಲಿದ್ದು ಮುಸ್ಲಿಮ್ದವ್ರ ಜಾಗ ಒಲಿ ತಕ ಇತ್ತು. ಅಲ್ಲೇದು ನಾವು ಅವ್ರು ಸರಿ ಜಗಳಾಡಿ ಅಲ್ಲೇದು ಅವ್ರ ಕಂಬ ಅನಮತ್ ತೆಗೆದು ಅಲ್ಲಿ ಇಕ್ಕಿ ಮತ್ತು ಈ ಕಂಬಗಳು ನಾವು ಉಳ್ಕೊಂಡಿದ್ದೇವ್ರಿ. ಇಲ್ಲಿ ತಕ ನಮ್ಮ ಜಾಗ ಅಂಥೇಳಿ ಇಲ್ಲಿ ತಕ ಉಳಿದೆವು. ಈಗ ಆ ಕಡೆಯಿಂದ ಈ ಕಡೆಗೆ ಇಲ್ಲಿ ತಕ ಕೆತ್ತಿ ಮುರಿದು ಬಿಟ್ಟಕೇನ್ರಿ. ಲಾಸ್ಟಿಗೆ ತಹಶೀಲ್ದಾರ್ ಅವ್ರಿಗೂ ನ್ಯಾಯ ಸಿಗಲ್ಲದ್ರ ಕೋರ್ಟಿಗೆ ಹೋಗ್ತಾಂದ್ರ. ಕೋರ್ಟಿಗೆ ಹೋಗಲ್ರಿ, ಕೋರ್ಟಿಗೆ ಹೋಗಲ್ಲ. ಪೂರ ಅಲ್ಲಿ ಕಲ್ಕತ್ತಕ್ಕೆ ಯಾಕೆ ಹೋಗಿ ಬರಲ್ಲ? ಯಾಕೆ
ಹಾ ಮೇಡಮ್ ಅವರು ತಹಸೀಲ್ದಾರ್ ಅಲ್ಲೇ ಹೋಗಲ್ಲ ಹಾ ಇಲ್ಲ ಕಲ್ಕತ್ತಾ ತಕ ಹೋಗಿ ಬರಲ್ಲ ನಾವು ಸರ್ಕಾರ ಸರಿ ಮಾನ್ಯ ಅದ. ನಾವು ಅಂಬಾದಾಸನ್ ಸರಿ ನಮ್ದೇನು ಇಲ್ಲ. ಮತ್ತೆ ಅಂಬಾದಾಸಂದ್ ಏನೇ ಜಮೀನ್ ಇತ್ತು ಕೂಡಲೇ ತಹಸೀಲ್ದಾರ್ ಅವರು ಸರ್ವೆ ಮಾಡಿ ಅವ್ರಿಗೆ ಕಬ್ಜಾದ ಕೊಡಲು ಯಾಕೆ ನಮಗೆ ಸಂತೋಷ ಅದ. ಯಾಕೆಂದ್ರೆ ನಾವು ಅವ್ನು ಸರಿ ಇಲ್ಲ. ನಮ್ದು ಏನು ಇತ್ತು ನಮ್ಮ ಸಮಾಜಕ್ಕೆ ಕಾನೂನು ಏನದಕಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಖರೀದಿ ಮಾಡಿಕೊಡ್ಬೇಕಂತ ಹೇಳದ. ಎಲ್ಲಿ ಗೋರ್ಮೆಂಟ್ ಲ್ಯಾಂಡ್ ಅದ ಅಂತೇಳಿ ರಿಕಾರ್ಡ್ದಾಗ ಅದ, ಅದಕ್ಕೆ ನಾವು ಪ್ರಪೋಸಲ್ ಕೊಟ್ಟಿದ್ದೆವು. ಅವ ಏನೇ ಅವು ಹೋಗಲ್ಲ, ಕೋರ್ಟಿಗೆ ಹೋಗಲ್ಲ. ಕೋರ್ಟಿಗೆ ಯಾರು ತಹಸೀಲ್ದಾರ್ ಕಿಲಾಪ್ ಹೋಗ್ತಾರೆ ಅಷ್ಟೇ ಅವ್ರು. ನಾವೇನು ಈಗ ಕೋರ್ಟ್ ಅಂದ್ರೆ ಪೂರಾ ಮನಿ ತಪ್ಪಲೆ ಅದ ರೀ ಮೇಡಮ್. ಅವ ತಹಸೀಲ್ದಾರ್ ಕಿಲಾಪ್ ಹೋಗಲ್ಲ. ಯಾಕೆ ಈಗ ಅವರಿಗೆ ಗ್ರ್ಯಾಂಟ್ ಆಗಿಂದದ ಸಿಫಮ್ ಅದ ಪಾಣಿ ಅದ ಅಂದ್ರೆ ಸರ್ವೆ ಮಾಡಿ ಕಬ್ಜದ ಕೊಡ್ರಂತ. ನಮ್ದು ಯಾರ್ದು ಅಭ್ಯಂತರ ಇಲ್ಲ. ನಮಗೇನು ಕೇಳಿರು ಸರ್ಕಾರಿ ಜಮೀನು ಅದೇನು ಸರ್ 129 ಎಕರೆ ಸರ್ಕಾರಿ ಜಮೀನು ಅಮಲಾಪುರದಾಗ ಅದ. ಅದ್ರಾಗ ನಮ್ಗೆ ಇಷ್ಟು ಜಮೀನು ಅದ. ನಮ್ಮ ಮುತ್ಯ ಪರಮುತ್ಯಂದು ಹಿಡ್ಕೊಂಡು ಇಲ್ಲಿ ಕುಣಿ ಮಾಡ್ತಾ ಇದ್ದೀವಿ. ಇದು ಜಾಗ ನಮಗೆ ಬೇಕು ಶಂಶಾನ್ ಭೂಮಿಗೆ ಅಂತೇಳಿ ನಾವು ಪ್ರಪೋಸಲ್ ಕೊಟ್ಟಿದ್ದೆವು. ಈಗ ಅದು ಪ್ರಪೋಸಲ್ ಯಾವಾಗ ಅವ್ರು ನಮ್ಮ ಕಿಲಾಪ್ ಹೋಗ್ಬೇಕಂದ್ರೆ ಇದು ಸರ್ಕಾರಿ ಜಮೀನು ಇಲ್ಲ ಅಂದಾಗ ಮಾತ್ರ ಅವರು ಮೇಲ್ಮನೆಗೆ ಹೋಗ್ಬೋದು. ಅದು ಸರ್ಕಾರಿ ನಾವು ಸರ್ಕಾರ ಸರಿ ಕೇಳತ್ತಿದ್ದೆವು. ಅವ ಯಾರು ನಮಗೆ ಸಂಬಂಧ ಇಲ್ಲ. ಅವನ ಜಮೀನು ಏನಿತ್ತು ಆಲ್ರೆಡಿ ಅವ ಮಾರ್ಕೊಂಡಿನೂ ನಾವು ಇನ್ನೂ ಪ್ರೂಫ್ ತೋರಿಸ್ತೇವೆ ನೋಡ್ರಿ. ಯಾಕೆ ಆಲ್ರೆಡಿ ತಹಸೀಲ್ದಾರ್ ಏನು ಹೇಳ್ಯಾರ ಅಂದರು ಒಂದು ತಿಂಗಳ ಕೆಳಗೆ, ಇನ್ನೂ ಇದು SR ಚಾಲೂ ಆಗಿದ್ದಿಲ್ಲ, ಒಂದು ತಿಂಗಳ ಕೆಳಗೆ ಏನು ಹೇಳಿದ್ರು ಅಂದ್ರೆ RAVಯಾಗ ಪೂರಾ ಅವ್ನ ಜಮೀನು ಎಷ್ಟು ಮಾರಿಂದದ ಅಷ್ಟು ನೋ ಎಂಟ್ರಿ ಮಾಡ್ಕೊಟ್ಟಿನವ, ಏನು ರಿಕಾರ್ಡ್ ಖಾತಾ ಮಾಡ್ಕೊಟ್ಟಿನವ, ಮನೆ ತಿರುಗಿ ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊರಿ ಅಂಥೇಳಿ ಹೇಳ್ಯಾರ. ಅವ್ರು VAನೂ ಬಂದಾರ, RAV ಬಂದು ಸ್ವಲ್ಪ ಕಲೆಕ್ಟ್ ಮಾಡ್ಯಾರ. ಸ್ವಲ್ಪ ಜನ ಕೊಟ್ಟಿಲ್ಲ. ಅವ್ರು ಯಾರ್ಯಾರು ಪ್ಲಾಟ್ ಮಾಡ್ಯಾರ ಸ್ವಲ್ಪ ಜನ ಏನು ಮಾಡ್ಯಾರ ಹೆದರಿ ಅಪ್ಪ ನಾವು ಕೊಟ್ಟೆವು ನಮ್ಗೇನು ಮಾಡ್ತಾನೋ ಅಂತೇಳಿ ಸ್ವಲ್ಪ ಜನ ಕೊಟ್ಟಿಲ್ಲ. ಸ್ವಲ್ಪ ಕೊಟ್ಟರೆ ಆಲ್ರೆಡಿ ಅವ್ರು ಈ ಕಡೆ ತರಿಸ್ಕೊಂತಾರೆ. ಯಾರು ತಹಸೀಲ್ದಾರ್ ಅವ್ರು ತರಿಸ್ಕೊಂತಾರೆ. ಈಗ ಇದು SR ಕಡೆಯಿಂದ ಥೋಡೆ ವೇಟ್ ಮಾಡಲತ್ತಾರ ನೋಡ್ರಿ. ಇಲ್ಲ ಜಮೀನು ಸರ್ ಪರ್ಕರ್ ಸಾಗರ್ ಅಂತೇಳಿ ಅಮಲಾಪುರ ಗ್ರಾಮದವರು. ನಾನು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಇದ್ದೀನಿ. ಈಗ ನನ್ನ ಪಿರಿಯಡ್ದಾಗೆ ಇವರು ಟಾಕಿ ಹಾಕ್ಲಕ್ಕ ಅನುಮತಿ ಕೇಳಕ್ಕೆ ಬಂದಿರು. ಎಲ್ಲ ಸಾರ್ವಜನಿಕರು ಬಂದು ಕೇಳಿದೆವು ಅಲ್ಲಿವರಿಗೆ, ನೋಡ್ರಪ್ಪ ಮಶಾಣ ಭೂಮಿದಾಗ ಆಗ್ತಿರಲ್ಲ, ಹಾಕ್ಬಿಡ್ತಾರೆ, ಯಾರು ಅಬ್ಜೆಕ್ಷನ್ ಅದ ಏನು ಯಾರ್ದು ಏನೂ ಇಲ್ಲ, ಎಲ್ಲರೂ ಸೈನ್ ಮಾಡೋಕೆ ತಯಾರಿದ್ದೇವೆ ಅಂತಂದ್ರೆ ನಾವು ಹಿಡ್ದೇನು ಬಾದು ಈಗಿನ ಮೆಂಬರ್ಸ್ಗಳು ಖುದ್ದು ಬಂದು ಅವರೇ ಪೊಡಿಷನ್ ಹಾಕ್ಲಕ್ಕೆ ಹಚ್ಚಿ ಅವರೇ ಕಟ್ಲಕ್ಕೆ ಹಚ್ಚಿ PDO ಅವರೆಲ್ಲ ಬಂದು ಪೂರ ಕಟ್ಲಕ್ಕೆ ಹಚ್ಚಿದ್ದು ಅವರೇ. ಗೌರ್ಮೆಂಟ್ ಜಮೀನು ಅದ ಅಂತ ಮಾಡಕ್ಕೆ ಹಚ್ಚಿದ್ದು ಬರ್ತದೆ. ಅವ್ರ ಜಮೀನ್ದಾಗ ಬಂದವ್ರು ನಾವ್ಯಾಕೆ ಅವ್ರ ಜಮೀನ್ದಾಗ ನಾವು ಹಾಕ್ತೇವೆ. ನಮ್ಮ ಜಮೀನ್ದಾಗ 1 ಫೀಟ್ ಜಾಗ ಕೊಡಲು ಒಂದು ಫೀಟ್ ಜಾಗ ಅಂದ್ರೆ ಯಾರೂ ಬಿಡ್ಲಿಕ್ಕಾಗಲ್ಲ. ಅವ್ರು ಹೆಂಗೆ ಕೊಡ್ತಾರೆ ನಮ್ಗೆ ಒಂದು 2 ಪ್ಲಾಟ್ ಜಾಗ. ನಮ್ಗೆ ನಾವು ಟಾಕಿ ಕಡೆದು ಹೇಳಿದೆವು, ಬೋರಿಲ್ ಭೀ ಹೇಳಿದೆವು, ಇಲ್ಲಿ ನೀರಿನ ಸವಲತ್ತು ಇಲ್ಲ ಅಂಥೇಳಿ ಪೂರ ಸರ್ವೆ ಮಾಡಿದೆವು. ನೀರಿಂದಿಲ್ಲ ವ್ಯವಸ್ಥೆ ಹೊಡಿಸಿದೆವು. ಅಲ್ಲೊಂದು ಅಂಗನವಾಡಿ ಇದೆ, ಅಲ್ಲಿ ಹೊಡಿಸಿದ, ಅದಕ್ಕೆ ನೀರು ಬಿದ್ದಿಲ್ಲ. ಹೊಡಿಸಿದೆವು, ನಾನೇ ಹೊಡಿಸಿನೋದದ ಅಲ್ಲಿ ತೋರಿಸ್ತೇವೆ ಭೀ ಅಲ್ಲದ. ಈ ರೀತಿ ಪ್ರಯೋಜನ ಅದ ಸ್ಮಶಾನ ಭೂಮಿದಾಗ ನೀರಿನ ಟಾಕಿ ಹೊಡಿಸೋದು. ಈಗ ಅದ ಇಲ್ಲ ನಾವು ಕೇಳಿ ಮಾಡಿಸ್ಕೊಂಡೇವು. ಮಶಾನ ಭೂಮಿದಾಗ ಬೇಕು, ಊರ ಕಡೆದು ಬೇಕು, ಜಾಗ ಎಲ್ಲಿ ಬಿ ಇಲ್ಲ ನಮಗೆ, ಬೇರೆ ಕಡೆ ಎಲ್ಲಿ ಜಾಗ ಸಿಕ್ಕಿಲ್ಲ. ಪುಕ್ಸಟ್ಟಿದವ್ರು ಯಾರು ಕೊಡ್ತಾರೆ? ನಮ್ಮ ಮಶಾನ ಭೂಮಿದಾಗ ನಮಗೆ ಖಾಲಿ ಅದ, ಗೌರ್ಮೆಂಟ್ ಜಮೀನು ಅದ ಅಂತ ಹಾಕೊಂಡಿದ್ದೆವು. ಎಲ್ಲರೂ ಊರ ಸಮಾಜದವ್ರು ಕುಂತು ಮಾಡಿದ್ದೆವು. ನಾನು ಅಮಲಾಪುರ ಗ್ರಾಮದ ನಿವಾಸಿ. ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುವುದು ಏನೆಂದರೆ, ಅಮಲಾಪುರ ಗ್ರಾಮದ ಊರು ಯಾವಾಗ ಹುಟ್ಟಿಂದ ಹಿಡಿದು ನಮ್ಮ ತಾತ ಪರ್ತಾತ ಮುತ್ಯ ಎಲ್ಲರದು ಇಲ್ಲೇ ಶಂಶಾನ್ ಭೂಮಿ ಇದೆ. ಆ ಶಂಶಾನ್ ಭೂಮಿ ಏನಿದೆ ಅಂದ್ರೆ ಇಲ್ಲಂದ್ರೆ ಒಂದು 200 ವರ್ಷ ಇಲ್ಲಿಂದ ನಮ್ಮದು ಹೊಲಿಯ ಸಮಾಜ ಶಂಶಾನ್ ಭೂಮಿ ಇದೆ. ಸರ್ವೆ ನಂಬರ್ 71ರಲ್ಲಿ ಅದೇ ಕುಣಿಯನ್ನು ಮಾಡ್ಕೋತಾ ಇದ್ದೀವಿ ಇಲ್ಲೇ. ಆದರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ನಮ್ಮದು ಮುಸ್ಲಿಮ್ದು ಸ್ವಲ್ಪ ಒಂದು 60-70 ವರ್ಷದಿಂದ ಗೊಂದಲ ಇತ್ತು. ಅದು ಯಾವಾಗಾಯಿತು ಅಂದ್ರೆ PC ಜಾಫರ್ ಅವ್ರು ಬಂದಾಗೆ ಅವ್ರಿಗೆ ಒಂದು 8 ಎಕರೆ ಜಮೀನು ಮಾಡಿಕೊಟ್ಟಿರು. ಅದೇ ಥರ ನಮಗೂ ಮಾಡಿಕೊಡ್ರಿ ಅಂತೇಳಿ ನಾವು 2011 ಹಿಡ್ಕೊಂಡು ಮೇಡಮ್ RC ಮೇಡಮ್ ಇರೋದ್ರು K ರತ್ನಪ್ರಭಾ ಅವರು ಗುಲ್ಬರ್ಗಕ್ಕೆ ಒಲ್ಲಿ ಕೊಟ್ಟಿದ್ದೆವು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೆವು, ಜಿಲ್ಲಾ AC ಸಾಬ್ರಿಗೆ ಕೊಟ್ಟಿದ್ದೆವು, ತಹಸೀಲ್ದಾರ್ ಅವ್ರಿಗೆ ಕೊಟ್ಟಿದ್ದೆವು. ಇನ್ನು ನಮ್ಮದು ಪ್ರೊಸೆಸ್ದಾಗ ಇದೆ. ಆದರೆ ಇಲ್ಲೇನಾಗ್ಲತ್ತ ಗೊಂದಲ ಅಂದ್ರೆ ಈಗ ಮುಸ್ಲಿಮರದು ಸರ್ವೆ ಮಾಡ್ಕೊಂಡು ಅವ್ರದ್ದು 8 ಎಕರೆ ಜಮೀನು ಅವ್ರದ್ದು ಕಬ್ಜಾದಾಗ ಬಂದಾರ. ಈಗ ಉಳಿದಿನ ಜಮೀನು ಏನದ ಗೌರ್ಮೆಂಟ್ ಲ್ಯಾಂಡ್ ಅದ ಅಂಥೇಳಿ ನಾವು ಪ್ರಪೋಸಲ್ ಇದು ಜಮೀನು ಕೊಟ್ಟಿದ್ದೆವು. ಇಲ್ಲೇ ನಮ್ಗೆ ಕೊಟ್ಟ ಮೇಲೆ ನಾವು ಸರ್ಕಾರ ಸರಿ ಕೇಳತ್ತಿದ್ದೆವು ಇಷ್ಟೇ. ಎಲ್ಲಿ ಊರ್ದು ಯಾರ್ದು ನಮ್ಮದು ಅವ್ರದ್ದು ಯಾರು ಸರಿ ಏನೂ ಇಲ್ಲ. ಅದಕ್ಕೆ ಈಗ ನಮಗೇನದ ಅಂದ್ರೆ 4 ಎಕರೆ 11 ಗುಂಟ ಮಣ್ಣು ಸರ್ವೆ ಮಾಡಿದೆವು. ಅಷ್ಟು ಜಮೀನು ನಮಗೆ ಕೊಡ್ರಿ ಅಂತೇಳಿ
ಯಾಕೆ ನಮ್ಮ ಸಮಾಜ ಇಲ್ಲಿ 5,000 ಹಿಡ್ಕೊಂಡು 6,000 ಪರಿಶಿಷ್ಟ ಜಾತಿ SC ಹೊಲಿಯ ಸಮಾಜ ಇದೆ ಇಲ್ಲಿ ಅಮಲಾಪುರ ಗ್ರಾಮದಲ್ಲಿ. ಯಾಕಂದ್ರೆ ಇವಾಗ ಖತಮ್ ಆಯಿತು ಜಮೀನು ಅಂದ್ರೆ ಮುಂದೆ ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಇರ್ಲಿಕ್ಕಾಗಲ್ಲ. ಅದ ಕಡೆ ನಮಗೆ ಜಮೀನು ಬೇಕು ಅಂತೇಳಿ ನಾವು ಕೇಳ್ತಿದ್ದೆವು. ಇನ್ನೂ 11% ನನ್ನ ಜಮೀನು ಅದ ಅಂತ ಕೇಳ್ತಾ ಇದ್ದಾರೆ. ಅವ್ರ ಜಮೀನು ಇದ್ದರೆ ನಾವೇನು ಮನೆ ಮಾಡತ್ತಿದ್ದೇವೆ ತಹಶೀಲ್ದಾರ್ ಅವರಿಗೆ, ಅವ್ರದ್ದು ಯಾವಾಗ ಗ್ರ್ಯಾಂಟ್ ಆಗ್ಯದ ಅಂತ ತಿಳ್ಕೊರಿ. ಗ್ರ್ಯಾಂಟ್ ಆಗ್ಯದ, ಪಾಣಿ ಅದ, ಸಿಫಮ್ ಅದ, ಅವ್ರಿಗೆ ಇಮ್ಡಿಯೇಟ್ಲಿ ಕಬ್ಜಾ ಮಾಡಿರಿ, ಸರ್ವೆ ಮಾಡಿರಿ, ಅವ್ರಿಗೆ ಕಬ್ಜಾ ಕೊಡ್ರಿ. ಯಾವಾಗ ನೀವು ಕಬ್ಜಾ ಕೊಟ್ಟಿರಿ ಅಂದ್ರೆ ನಮಗೆ ಗೌರ್ಮೆಂಟ್ ಜಮೀನು ನಾವು ತೋರ್ಸ್ಲಕ್ಕಾರ ಗೊತ್ತಾಯ್ತದಲ್ಲ. ಯಾವಾಗ ನೀವು ಕಬ್ಜಾನೇ ಕೊಡಲಿರಿ, ಆ ಮನುಷ್ಯನ ಪಾಣಿ ಅದ ಅಂತೇಳಿ ನಿಮಗೆ ದಾಖಲೆ ಸಮೇತ ತಂದುಕೊಟ್ಟು ಅಂದ್ರೆ ನೇರವಾಗಿ ಸರ್ವೆ ಮಾಡಿಸ್ರಿ, ಕಬ್ಜಾದ ಬರ್ರಿ. ಉಳಿದಿನ ಜಮೀನಾರ ನಮಗೆ ಗೌರ್ಮೆಂಟ್, ನಾವು ಸರ್ಕಾರ ಸರಿ ಕೇಳತ್ತಿದ್ದೆವು, ನಮಗೆ ಇಷ್ಟು ಜಮೀನು ಬೇಕು ಅಂತ ಹೇಳಿ ಕೇಳತ್ತಿದ್ದೆವು. ಅವ್ರು ಏನಂತಾರಕ್ಕೆ ಇದು ನಮ್ಮದು 4 ಎಕರೆ 38 ಗುಂಟ ನಮ್ಮ ಅಪ್ಪನ ಹೆಸರು ಮೇಲೆ ಆಗ್ಯದ ಅಂತಾರೆ. ಆದರೆ ಸರ್ಕಾರ ಏನು ಮಾಡಬೇಕು, ಕೂಡಲೇ ನಂದು ಡಾಕ್ಯುಮೆಂಟ್ಸ್ ಅವ ಅಂತಿಕೋರಿ ಸರ್ವೆ ಮಾಡಿ ನನಗೆ ಕಬ್ಜಾದಾಗ ಕೊಡ್ರಿ. ನಾವೇನು ಅವ್ನ ಸರಿ ತಕರಾರಿಲ್ಲಪ್ಪ, ಯಾರು ಅನ್ಯ ಮನ್ಸನ್ ಸರಿ, ನಾವು ಯಾರು ಸರಿ ತಕರಾರು ಮಾಡತ್ತಿಲ್ಲ. ನಮ್ಮ ಸಮಾಜ ಕಡೆಯಿಂದ ಶಂಶನ್ ಭೂಮಿ ಬೇಕು ಅಂತ ಹೇಳಿ ಕೇಳತ್ತಿದ್ದೇವೆ ನಾವು. ಈಗ ಪದೇ ನಾವು ಅವ ಮನೆ ಕಟ್ತಾ ಹೋದನು, ನಾವು ಮನೆ ಕಟ್ಲತ್ತನು ಉಳಿಸ್ಲತ್ತೇವೆ ಅಂದ್ರೆ ಅದು ತಪ್ಪಾಗ್ಲತ್ತದ. ಯಾಕಂದ್ರೆ ನಾವು ಯಾವಾಗ ಸರ್ವೆ ಮಾಡ್ಕೊಂಡ್ರು ಮುಸ್ಲಿಮ್ದವರು ಇಲ್ಲಿ ತನಕ ಮುಗ್ದೋಗ್ಯದ ಅವ್ರದ್ದು ಅಂತೇಳಿ ನಾವೇನು ಮಾಡಿದೆವು ಅಂದ್ರೆ ಮನೆಗೆ ಒಂದು ಸ್ವಲ್ಪ ದುಡ್ಡು ಮಾಡಿ ಏನು ಮಾಡಿದೆವು ಅಂದ್ರೆ ನಮ್ಮದು ಮುಸ್ಲಿಮರು ಮುಗಿತಪ್ಪ ಇವತ್ತಿಗೆ, ನಮ್ಮ ಊರಾಗ ಒಂದು ದೊಡ್ಡ ಸಮಸ್ಯೆ ಇತ್ತು, ಅದು ಮುಗ್ದೋಗ್ಯದ ಅಂತೇಳಿ ನಾವು ದುಡ್ಡು ಜಮಾ ಮಾಡಿ ಫೆನ್ಸಿಂಗ್ ಹಾಡ್ಕೊಂಡಿದ್ದೆವು ನಾವು. ಆ ಫೆನ್ಸಿಂಗ್ ಮಾಡ್ಕೊಂಡಿಂದ ಏನು ಮಾಡ್ಯಾರ ಅಂದ್ರೆ ಪೂರ ಒಲ್ಲಿಂದ ಇಲ್ಲಿಗೆ ಅಂಬಾದ ತುಕ್ಕಪ್ಪ ಸೈನ್ಯ ಅವ್ರ ಪರಿವಾರ ಪೂರ ಒಲ್ಲಿಂದ ಇಲ್ಲಿಗೆ ನಮ್ಮ ಪೋಲ್ಗಳೆಲ್ಲ ಮುರಿದಾಕ್ಯಾರ. ಯಾಕೆ ಮುರಿದಪ್ಪ, ನಿನ್ನ ಜಾಗ ಅದ ಅಂತ ತಿಳ್ಕೊರಿ, ನೇರವಾಗಿ ಸರ್ವೆ ಮಾಡಿಸ್ಕೊರಿ. ತಹಶೀಲ್ದಾರಿಗೆ ಹೇಳ್ರಿ, ತಹಶೀಲ್ದಾರಿಗೆ ಹೇಳ್ಮೇಲೆ ಆರಾಮ್ ಸರಿ ಸರ್ವೆ ಮಾಡಿಕೊಡ್ತಾರೆ. ನಿಮ್ಮ ಜಾಗ ಇದು ನೀವು ಕಬ್ಜಾದ ಬರ್ರಿ, ನಾವು ನಿಮಗೆ ಅಭ್ಯಂತರ ಇಲ್ಲ. 11% ಗೌರ್ಮೆಂಟ್ ಲ್ಯಾಂಡಿಗೆ ನೀನು ಅಂದದ ಅಂತ ಬರ್ಲಕ್ಕೆ ಹೋಗ್ಬೇಡ. ಯಾಕಂದ್ರೆ ಕಾನೂನ್ದಾಗ ಏನದಾವಲ್ಲಿ ಗೌರ್ಮೆಂಟ್ದಾಗ ಈಗಲೂ ನಾವು ನಿಂತು ತೆಗೆಸ್ ನೋಡಿದೆವು ತಹಶೀಲ್ದಾರ್ ಬಲ್ಲಿ, ಅದು ಗೌರ್ಮೆಂಟ್ ಲ್ಯಾಂಡ್ ತೋರ್ಸ್ಲತ್ತ ಸರ್ಕಾರಿ ಭೂಮಿ ಅಂತೇಳಿ. ಸರ್ಕಾರಿ ಭೂಮಿ ನಾವು ಪ್ರಪೋಸಲ್ ಕೊಟ್ಟಿದ್ದೆವು, ಸರ್ಕಾರ ಭೂಮಿ ಎಲ್ಲಿರ್ತಾವಲ್ಲಿ ಕೊಡ್ರಿ ಅಂತೇಳಿ ಸರ್ಕಾರ ನೇಮ ಅದ, ಪ್ರಪೋಸಲ್ ಕೊಟ್ಟಿದ್ದೆವು. ಅದು ನಂದದ ಅಂತೀ ಅಂದ್ರೆ ನೀನು ಸರ್ವೆ ಮಾಡಿಸಿ ಇಮ್ಡಿಯೇಟ್ಲಿ ಕಬ್ಜಾದಾಗ ಬಾಲ, ಯಾಕೆ ಹಿಂಗೆ ಮಾಡತ್ತಿದ್ದಿ? ಈಗ ಅವ್ರು ಹೇಳೋ 4 ಎಕರೆ 38 ಗುಂಟೆ, ನೀವು ಹೇಳೋ 4 ಎಕರೆ 11 ಗುಂಟೆ, ಸೇಮ್ ಜಾಗ ಅದ ರೀ, ಬೇರೆ ಜಾಗ ಅದ ನೋಡಿ ಮೇಡಮ್. ಅವ್ರದ್ದು 4 ಎಕರೆ 38 ಗುಂಟೆ ಇತ್ತು, ಅವರು ಅಲ್ಲಿ ಎಲ್ಲ ಪ್ಲಾಟ್ ಹಾಕಿ ಮಾರ್ಯಾಕ್ಯಾರ್ರಿ. ಅವ್ರ ತಂದೆಯವ್ರ ಹೆಸರ ಮೇಲೆ ಆಗಿಂದಿತ್ತು ಪೂರ 4 ಎಕರೆ, ಇಲ್ಲಂದ್ರೆ 118 ಪ್ಲಾಟ್ ಅವ್ರು ಮಾರಿಂತದ. ಅದು ತಹಶೀಲ್ದಾರ್ ಅವ್ರು ಮಾರ್ಲಿ ಪರವಾಗಿಲ್ಲ, ನಾನು ಕೇಳ್ತಿರೋದು ಅವ್ರು ಹೇಳೋ 4 ಎಕರೆ 38 ಗುಂಟೆ, ನೀವು ಹೇಳೋ 4 ಎಕರೆ 11 ಗುಂಟೆ, ಸೇಮ್ ಜಾಗ ಅದನ್ನ ಬೇರೆ ಸೇಮ್ ಜಾಗ ಇಲ್ಲ ಮೇಡಮ್. ನಾವು ಕೇಳೋದು ಸರ್ಕಾರಿ ಜಮೀನು ಇಲ್ಲಿದೆ, ಕಾನೂನ್ದಾಗ ಇದು ಸರ್ಕಾರಿ ನಿಯಮದಾಗ ಏನದ ಸರ್ಕಾರಿ ಜಮೀನು ಅಂತ ಹೇಳಿದೆ, ಅದು ಕೇಳತ್ತಿದ್ದೆವು. ಅವ್ರದ್ದು 4 ಎಕರೆ 38 ಗುಂಟೆ ಜಮೀನು ಅವ್ರದ್ದು ಅಂತೇಳಿ ಏನು ಅದಲ್ಲತ್ತಿರಲ್ಲ ನೀವು, ಅದೇ ಇದ್ರೆ ಹಾಂ ಈಗ ಇದೆ. ಇಷ್ಟೆಲ್ಲ ಕ್ಲಾರಿಫಿಕೇಶನ್ ತಹಶೀಲ್ದಾರ್ ಅವರೇ ಮಾಡ್ಬೋದಲ್ಲ? ತಹಶೀಲ್ದಾರ್ ಅವರು ಪದೇ ಇಲ್ಲಿ ನಾವು ಇಲ್ಲಾಂದ್ರೆ ಸುಮಾರು ನಾವು 2012 ಹಿಡ್ಕೊಂಡು ನಾವು ಪೂರ್ವ ಮಾನ್ಯ ಜಿಲ್ಲಾಧಿಕಾರಿ AC ಸಾಬ್ರಿಗೆ, ತಾಲೂಕಾ ದಂಡಾಧಿಕಾರಿಗಳಿಗೆ ಹಾಗೂ ಗುಲ್ಬರ್ಗ ಡಿವಿಷನಲ್ ನಮ್ಮದು RC ಮೇಡಮ್ ಅವರು ಇದ್ದರು, ಕೆ ರತ್ನಪ್ರಭಾ ಅವರು, ಅವ್ರಿಗೂ ಕೊಟ್ಟಿದ್ದೆವು. ಮತ್ತು ಮೊನ್ನೆ ಒಂದು ನಮ್ಮದು SC/ST ಆಯೋಗ ಬಂದಿತ್ತಲ್ಲ, ಆಯೋಗ ಅವ್ರಿಗೂ ನಾವು ಒಂದು ಲೆಟ್ರ್ ಕೊಟ್ಟೀನಿ. ಅವ್ರು ಮೇಡಮ್ ಅವರು ಅಲ್ಲೇ ಇದ್ದರು, ಅದು ಒಂದು ಲೆಟ್ರ್ ಕೇಳಿದ್ರು. ಆ ಟೈಮ್ ಇದ್ದಿದ್ದಿಲ್ಲ, ನಂಬಲ್ಲಿ ಮನೆಗಿತ್ತು. ಅದು ಕೂಡ ನಾ ಏನು ಮಾಡ್ತೀನಿ ಇಮ್ಡಿಯೇಟ್ಲಿ ಕಳಿಸ್ತೀನಿ ಅಂತಂದ್ರೆ, ಅದು ಇನ್ನೂ ಬರೋದದ DC ಆಫೀಸ್ಗೆ, ಅದೂ ಬರ್ತದ್ರಿ. ಬಂದು ಭಾಳ ಆದ್ರೆ ನಾವು ಫಾಲೋಪ್ದಾಗ ಇದ್ದೇವೆ. ಈಗ ಇದು ಅಂತೂ ನಾವು ಟೋಟಲಿ ಬಿಡ್ತಾ ಇಲ್ಲ. ನಾವು ಸರ್ಕಾರಿ ಜಮೀನದ ನಮಗೆ ಶಂಶಾನ್ ಭೂಮಿ ಕೊಡ್ರಿ ಅಂತ ಹೇಳಿ ಕೇಳ್ತೀವಿ. ಆಲ್ರೆಡಿ ನಮ್ಮ ಜನಸಂಖ್ಯೆ ಎಷ್ಟದ ಅಂದ್ರೆ 6,000 ಜನಸಂಖ್ಯೆ ಅದ. ಆ 6,000 ಕಾನೂನ್ದಾಗ ಎಷ್ಟದ, 1,000ಕ್ಕೆ ಎಷ್ಟು ಕೊಡ್ಬೇಕಂತೇಳಿ ಅಷ್ಟೇ ಕೊಡ್ರಿ ಅಲ್ಲತ್ತಿದ್ದೆವು. ನಮ್ಮದು ಇಲ್ಲ ಪಂಚಾಯತ್ ವಾಟರ್ ಟ್ಯಾಂಕ್ ಇರ್ಬೋದು, ಆ ಸೈಡ್ ಎಲ್ಲ ಮನಿ ಇದೆ ನೋಡ್ರಿ ಕಟ್ಟಿ ಬಿಟ್ಟಕ್ಕೆ, ಅದು ಯಾವ ಎಕರೆದಾಗ ಮೀನ್ಸ್ ಎಷ್ಟು ಎಕರೆದಾಗ ಬರ್ತದೆ? ನೀವು ಹೇಳೋ 4 ಎಕರೆ 11 ಗುಂಟೆದಾಗೆ ಬರ್ತದೆ, ಸಪ್ರೇಟ್ 4 ಎಕರೆ 12 ಗುಂಟೆದಾಗೆ ಇದು ವಾಟರ್ ಟ್ಯಾಂಕ್ ಬರ್ತದೆ ರೀ ಮೇಡಮ್, ವಾಟರ್ ಟ್ಯಾಂಕ್ ಬರ್ತದೆ. ಹಾಂ, ನಾವು ಹೇಳೋದು. ಅವ್ರು 2 ಗುಂಟೆ ಏನು ಹೇಳ್ತಾ ಇದ್ದಾರೆ ಅಲ್ಲ, ಅವ್ರು ಪೂರ ಲೇಔಟ್ ಹಾಕಿ ಪ್ಲಾಟಸ್ ಮಾರಿನೋವ, ಅದು ಈ ಟಾಕಿ ಬಗ್ಗೆ ಕೇಳ ನಾವು ತೋರ್ಸೋ ಪ್ಲೇಸ್ ಆಗಿದೆ. ಇವರು ಈಗ ಬಂದ್ಮೇಲೆ ಸೈಟ್ ವಿಸಿಟ್ ಮಾಡ್ಯಾರ. ಸೈಟ್ ವಿಸಿಟ್ ಮಾಡಿ ಏನು ಹೇಳ್ಯಾರ, ನೇರವಾಗಿ ನೋಡಪ್ಪ ಸೈಟ್ ಮೇಲೆ ಬರಬೇಡ ನೀನು, ನಿಂದೇನು ಡಾಕ್ಯುಮೆಂಟ್ಸ್ ಇದ್ದು ತೊಗೊಂಡು ಬಾ, ನಾನು ವೆರಿಫಿಕೇಷನ್ ಮಾಡ್ತೀನಿ, ಮಾಡಿ ನಿಂದಿತ್ತು ಅಂದ್ರೆ ನೀನು ಮಾಡ್ಕೊಡ್ತೀನಿ ಅಂದ್ರೆ ಆಯಿತು. ನಮ್ಮ ಪೋಲ್ ಎಲ್ಲ ಕೆಡಕ ಮೇಲೆ ನಾವು ಹೋಗಿ ಗಾಂಧಿಗಂಜಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ಇಲ್ಲಿವರೆಗೆ FR ಆಗಿಲ್ಲ. FR ಆಗಬೇಕು. ಏನು ಒತ್ತಡಲಿಂದ ಆಗಲ್ಲತ್ತಿಲ್ಲೋ ಅದು ಗೊತ್ತಾಗಲ್ಲ ಉಂಟದ, ಆದರೆ ಏನದು ಅದು ಗೊತ್ತಾಗಲ್ಲ ಉಂಟದ. ನಾವು ಯಾಕೆ ಮುರ್ದಕಿರಿ ಅಂತ ಕೇಳಕ್ಕೆ ಹೋದ್ರೆ ನಮ್ಮ ಸರಿನ ಕಿರಿಕಿರಿ ಆಗ್ಲತ್ತರ ಸೀದಾವಾಗಿ ನಾವು ಕಂಪ್ಲೇಂಟ್ ಮಾಡಿದೆವು. ಅದು ಇನ್ನೂ FR ಆಗಿಲ್ಲ. ಮತ್ತೆ ಈಗ 3 ತಿಂಗಳ ಮೇಲೆ ಆಯ್ತು ರೀ ಮೇಡಮ್. ಮಾಡಿಸಿ ನಮಗೆ ಶಂಶಾನ್ ಭೂಮಿ ಮಂಜೂರು ಮಾಡಿಕೊಡ್ಬೇಕು. ಅದು ತಹಶೀಲ್ದಾರ್